ಪಾಕಿಸ್ತಾನದ ವಿರುದ್ಧ ಯುದ್ಧ ಫಿಕ್ಸ್. ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿರುವಂತಹ ಪ್ರಧಾನಿ ನರೇಂದ್ರ ಮೋದಿ. 3 ಸೇನೆಗಳಿಗೆ ಮೋದಿ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಫಿಕ್ಸ್. ಸೇನೆಗೆ ನರೇಂದ್ರ ಮೋದಿ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ. 3 ಸೇನೆಗಳಿಗೆ ಮೋದಿ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಇಂದು ಪ್ರಧಾನಿ ಮೋದಿಯಿಂದ ಸರಣಿ ಸಭೆ ನಡೆಸಲಾಗ್ತಾ ಇದೆ. ಇಂದು 3 ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬೆಳಗ್ಗೆ 11ಕ್ಕೆ ಈ ಸರಣಿ ಸಭೆಗಳು ಶುರುವಾಗಲಿದೆ. ಭದ್ರತಾ ಸಂಪುಟ ಸಮಿತಿ ಹಾಗೂ ಆರ್ಥಿಕ ಸಂಪುಟ ಸಮಿತಿ ಜೊತೆ ಸರಣಿ ಸಭೆಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸಚಿವ ಸಂಪುಟ ಸಭೆಯನ್ನು ಸಹ ಪ್ರಧಾನಿ ಮೋದಿ ಅವರು ಕೈಗೊಳ್ತಿದ್ದಾರೆ. ಇನ್ನು ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಪಾಕ್ ವಿರುದ್ಧ ಇನ್ನಷ್ಟು ಕಠಿಣ ಕ್ರಮವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಸಹ ಇದೆ. ಹಾಗಾದ್ರೆ ಪಾಕ್ ವಿರುದ್ಧ ಯುದ್ಧ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಅದಕ್ಕೆ ಕಾರಣ ಸೇನೆಗೆ ನರೇಂದ್ರ ಮೋದಿ ಕೊಟ್ಟಿರುವಂತಹ ಪರಮಾಧಿಕಾರ. 3 ಸೇನೆಗಳಿಗೆ ಮೋದಿ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಇಂದು ಪ್ರಧಾನಿ ಮೋದಿಯಿಂದ ಸರಣಿ ಸಭೆಗಳನ್ನ ನಡೆಸಲಾಗ್ತಾ ಇದೆ. ಇಂದು ಬ್ಯಾಕ್ ಟು ಬ್ಯಾಕ್ ಮೋದಿ 3 ಮಹತ್ವದ ಸಭೆಯನ್ನ ನಡೆಸೋರಿದ್ದಾರೆ. ಬೆಳಗ್ಗೆ 11ಕ್ಕೆ ಈ ಸರಣಿ ಸಭೆ ಶುರುವಾಗಲಿದೆ. ಭದ್ರತಾ ಸಂಪುಟ ಸಮಿತಿ, ಆರ್ಥಿಕ ಸಂಪುಟ ಸಭೆ, ಇದರ ಜೊತೆಗೆ ಕೇಂದ್ರ ಸಚಿವ ಸಂಪುಟ ಸಭೆಯನ್ನು ಸಹ ನಡೆಸಲಿದ್ದಾರೆ. ಇನ್ನು ಭಾರತೀಯ ಸೇನೆಗಳ ಮೇಲೆ ಮೋದಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸೇನೆಗೆ ಪ್ರಧಾನಿ ಮೋದಿ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ. ಭಯೋತ್ಪಾದಕರ ನಾಶಕ್ಕೆ ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದೇಶದಲ್ಲಿ ಭಯೋತ್ಪಾದನೆ ನಿರ್ಮೂಲನೆಗೆ ಈ ಮೂಲಕ ಪಣವನ್ನ ತೊಡಲಾಗಿದೆ. ಉಗ್ರರನ್ನ ಹೊಸಕಿ ಹಾಕುವ ಲೆಕ್ಕಾಚಾರದಲ್ಲಿ ಮೋದಿ ಇದ್ದಾರೆ. ಈಗಾಗಲೇ ಉಗ್ರರ ಸಂಪರ್ಕದಲ್ಲಿ ಇರುವವರಿಗೂ ಸಹ ಸೇನೆ ಶಾಕ್ ಅನ್ನ ಕೊಟ್ಟಿದೆ. ಶಂಕಿತ ಉಗ್ರರ ಮನೆಗಳನ್ನ ಸ್ಫೋಟಿಸಿ ಸೇನೆ ಎಚ್ಚರಿಕೆಯನ್ನ ನೀಡಿದೆ. ಮುಂದೆ ಪಿಒಕೆಯಿಂದ ಬರುವಂತಹ ಉಗ್ರರ ಮಟ್ಟ ಹಾಕೋದಕ್ಕೂ ಸಹ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಪ್ರತೀಕಾರಕ್ಕೆ ಭಾರತೀಯ ಸೇನೆ ಸಜ್ಜಾಗ್ತಾ ಇದೆ.